ಇವತ್ತು ನಾವೆಲ್ಲ ಬಂದಿರತಕ್ಕಂಥದ್ದು ನಮ್ಮ ಪಕ್ಷದ ಅಭ್ಯರ್ಥಿ ವಿನೋದ್ ಅಸೋಟಿಯವರ ಪರವಾಗಿ. ಇವತ್ತು ಒಬ್ಬ ಯುವ ನಾಯಕನಿಗೆ ನಾವು ಇಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಟಿಕೆಟ್ ಕೊಟ್ಟಿದ್ದೇವೆ. ಕಾಂಗ್ರೆಸ್ ಪಕ್ಷದಿಂದ ಅವರನ್ನು ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು, ಸಿದ್ದರಾಮಯ್ಯರವರು, ಡಿ ಕೆ ಶಿವಕುಮಾರ್ ಅವರು, ಸಂತೋಷ್ ಲಾಡ್ ಅವರು ಮತ್ತು ಇತರ ಎಲ್ಲ ಮುಖಂಡರುಗಳು ಸೇರಿ ಒಮ್ಮತದಿಂದ ಈ ಕ್ಷೇತ್ರದಲ್ಲಿ ಒಂದು ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡಬೇಕು, ಒಂದು ಯುವ ನಾಯಕತ್ವವನ್ನು ಬೆಳೆಸಬೇಕು, ಒಂದು ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರನ್ನ ದೊಡ್ಡ ಒಂದು ಹುದ್ದೆಗೆ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ವಿನೋದ್ ಅಸೋಟಿ ಅವರನ್ನು ನಾವು ಇವತ್ತು ಈ ಒಂದು ಚುನಾವಣೆಯಲ್ಲಿ ನಾವು ಅವ್ರನ್ನ ನಿಲ್ಲಿಸಿದ್ದೇವೆ. ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಇವತ್ತು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ತಮ್ಮ ಮುಂದೆ ಬಂದು ಮಾತನ್ನು ಕೊಟ್ಟಿದ್ದು, ನಾವು ಸರ್ಕಾರಕ್ಕೆ ಬಂದರೆ ಏನೇನು ಮಾಡ್ತೀವಿ, ನಮ್ಮ ಜನರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕಡ್ಡಾಯವಾಗಿ ಮಾಡ್ತೀವಿ ಅಂತ ಒಂದು ಗ್ಯಾರಂಟಿಯ ಕಾರ್ಯಕ್ರಮವನ್ನು ಕೊಟ್ಟಿದ್ದು, ಅದು ಇವತ್ತು ಎಲ್ಲ ಕಡೆ ಅನುಷ್ಠಾನ ಮಾಡಿದ್ದೇವೆ. ಪ್ರತಿ ವರ್ಷ ಸುಮಾರು 50,000 ಕೋಟಿ ರೂಪಾಯಿಯಷ್ಟು ನಮ್ಮ ಜನರಿಗೆ, ಬಡ ಜನರಿಗೆ, ಮಹಿಳೆಯರಿಗೆ ಅನುಕೂಲ ಆಗುವಂಥ ಒಂದು ನೇರವಾಗಿ ಸಹಾಯ ಆಗುವಂಥ ಕಾರ್ಯಕ್ರಮ ಈ ದೇಶದಲ್ಲಿ ಯಾರಾದರೂ ಮಾಡಿದರೆ ಅದು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತು ನಾವು ಘಂಟಾಘೋಷವಾಗಿ ಹೇಳ್ಬೋದು. ಅದನ್ನು ಕೇವಲ 6 ತಿಂಗಳಲ್ಲಿ ಅನುಷ್ಠಾನವನ್ನು ಮಾಡಿ ಇವತ್ತು ದಾಖಲೆಯನ್ನು ನಿರ್ಮಾಣ ಮಾಡಿದ್ದೇವೆ. ಕಾರ್ಯಕ್ರಮ ಘೋಷಣೆ ಮಾಡೋದು ಸುಲಭ, ಆದರೆ ಅದನ್ನು ಅನುಷ್ಠಾನ ಮಾಡೋದು ಕಷ್ಟ. ಭಾಳಷ್ಟು ಜನರಿಗೆ ನಂಬಿಕೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇದೆಲ್ಲ ಮಾಡುತ್ತೆ ಅಂತ. ಅದನ್ನು ನಾವು ಮಾಡಿದ್ದೇವೆ. ಯಾಕಿದಾಗಿದೆ ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ. ಮತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಾಮಾನ್ಯ ಜನರ, ಬಡ ಜನರ ಪರವಾಗಿ ಕಾರ್ಯಕ್ರಮ ಕೊಡ್ತಕ್ಕಂಥ ಈ ದೇಶದಲ್ಲಿ ಯಾವುದಾದ್ರೂ ಪಕ್ಷ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಅದು ನಮ್ಮ ಇತಿಹಾಸ, ಅದು ನಮ್ಮ ಚರಿತ್ರೆ, ಅದು ನಮ್ಮ ಕಾರ್ಯಕ್ರಮ. ಇವತ್ತು ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ಕೊಡ್ತೀವಿ, ಅದು ಶುರು ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಮಕ್ಕಳಿಗೆ ಹಾಲು ಕೊಡುವಂಥ ಕಾರ್ಯಕ್ರಮ ಶುರು ಮಾಡೋದು, ಎಲ್ಲ ಶಾಲಾ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆ. ರೈತರಿಂದ ಹೆಚ್ಚಿನ ಹಣವನ್ನು ಕೊಟ್ಟು ಹಾಲನ್ನು ಖರೀದಿ ಮಾಡಿ ಅದೇ ಹಾಲನ್ನು ನಮ್ಮ ಬಡ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿಯಾಗಿ ಮಾಡಿದ್ರು. ಮಕ್ಕಳಿಗೆ ಮೊಟ್ಟೆ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಬಾಳೆಹಣ್ಣನ್ನು ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಶೂ ಭಾಗ್ಯ ಕಾರ್ಯಕ್ರಮ ಇರ್ಬೋದು. ಅದೇ ರೀತಿ ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಡುವಂಥದ್ದು ಇರ್ಬೋದು, ಸಾಲ ಮನ್ನಾ ಮಾಡುವಂಥ ಕಾರ್ಯಕ್ರಮ ಇರ್ಬೋದು. ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳು, ಸ್ತ್ರೀ ಶಕ್ತಿಯ ಕಾರ್ಯಕ್ರಮ, ಇದೆಲ್ಲವೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಈ ದೇಶದಲ್ಲಿ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ, ನಿಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು. ಅದು ಯಾರು ಕೂಡ ಮರಿಬೇಡಿ. ಇವತ್ತು ನಾನು ಕೇಳ್ತೀನಿ ಭಾರತೀಯ ಜನತಾ ಪಾರ್ಟಿಗೆ, ನೀವು ಏನು ಮಾಡಿದ್ದೀರಾ ನಮ್ಮ ಸಾಮಾನ್ಯ ಜನರಿಗೆ, ರೈತರಿಗೆ, ಮಹಿಳೆಯರಿಗೆ, ಬಡ ಜನರಿಗೆ ಏನು ಮಾಡಿದ್ದೀರಾ? ನಿಮ್ಮ ಕೊಡುಗೆ ಏನು? 10 ವರ್ಷ ನೀವು ದೇಶದಲ್ಲಿ ಆಳಿದ್ದೀರಾ. 10 ವರ್ಷದಲ್ಲಿ ನೀವು ಅಚ್ಚೆ ದಿನ ತಗೊಂಡ್ಬರ್ತೀವಿ ಅಂತ ಹೇಳಿದ್ರಿ. ಇವತ್ತು 10 ವರ್ಷದ ನಂತರ ಮೋದಿಯವರಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವ್ರು ಇವತ್ತು ನಮಗೆ ಬಂದು ಹೇಳಬೇಕು, ನಮ್ಮ ಬಡ ಜನರಿಗೆ, ಸಾಮಾನ್ಯರಿಗೆ ಅಚ್ಚೆ ದಿನ ನಾನು ತಂದು ಕೊಟ್ಟಿದ್ದೀನಿ ಅಂತ ಹೇಳ್ತಕ್ಕಂಥ ತಾಕತ್ತು, ಧೈರ್ಯ ಇವತ್ತು ಮೋದಿ ಅವ್ರಿಗಿದೆಯಾ, ಅಮಿತ್ ಶಾ ಅವ್ರಿಗಿದೆಯಾ, ಪ್ರಹ್ಲಾದ್ ಜೋಶಿಗಿದೆಯಾ ಅಂತ ನನ್ನ ಪ್ರಶ್ನೆ ಇವತ್ತು. ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಜನರಿಗೆ ಏನು ಮಾಡಿದೀವಿ ಅಂತ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಬಂದು ಇವತ್ತು ಪ್ರಚೋದನೆ ಮಾಡಿಕೊಂಡು ಸುಳ್ಳನ್ನು ಹೇಳ್ಕೊಂಡು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ಮೇಲೆ ಬೆಲೆಯನ್ನು ಜಾಸ್ತಿ ಮಾಡಿದ್ರಿ, ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರಿ, ಗ್ಯಾಸ್ ಮೇಲೆ ಮಾಡಿದ್ರಿ, ಪ್ರತಿಯೊಂದು ವಸ್ತು ಮೇಲೆ 18%, 24% GST ಹಾಕಿದ್ರಿ. ಸಾಮಾನ್ಯ ಜನರ ಬದುಕು ಏನಾಗಬೇಕು? ರೈತರಿಗೆ ನೀವು ಸಹಾಯ ಮಾಡಿ ಅಂತ ಹೇಳಿದ್ರೆ ಮಾಡಲಿಲ್ಲ, ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಮಾಡಲಿಲ್ಲ, ಬೆಂಬಲ ಬೆಲೆ ನೀಡಿ ಅಂತ ಹೇಳಿದ್ರೆ ಕೊಡಲಿಲ್ಲ. ಬರಗಾಲ ಬಂದಿದೆ ಸ್ವಾಮಿ, ಕರ್ನಾಟಕಕ್ಕೆ ಸಹಾಯ ಮಾಡಿ, ಬರ ಪರಿಹಾರ ಕೊಡಿ ಅಂತ ಕೇಳಿದ್ರೆ
ಅದನ್ನು ಕೂಡ ಕೊಡೋದಕ್ಕೆ ನಿಮಗೆ ಹಿಂದೆ ಮುಂದೆ ನೋಡಿ ನಮಗೆ ಕೊಡದೇ ಹೋದಾಗ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಮ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಹಕ್ಕನ್ನು ತಗೊಳ್ತಕ್ಕಂಥ ಕೆಲಸ ಅವರಿಸಿದೆ. ಈ ಒಂದು ಮುಂದೆ ಮೋದಿ ಅವರಿಗೆ ಯಾವ ರೀತಿಯಾಗಿ ಪಾಠ ಕಲಿಸಬೇಕು ಅಂತ. ನಾವು ಕೊಡುವಂತ ತೆರಿಗೆ ಹಣೆಯಲ್ಲಿ ನಮಗೆ ನೀವು ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ. ಸರ್ಕಾರ ನಮ್ಮ ರಾಜ್ಯದ ಜನ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ. ಮತ್ತೆ ನಿಮ್ದು ಕಳಕಳಿ ಕಾಳಜಿ ಎಲ್ಲಿದೆ? ಯಾರ ಪರವಾಗಿದೆ? ಯಾರಿಗೋಸ್ಕರ ಇದೆ? ಇದು ಇವತ್ತು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರಹ್ಲಾದ್ ಜೋಶಿ ಅವರು ನಿಂತಿದ್ದಾರೆ. ಏನ್ರಿ ನಿಮ್ಮ ಕೊಡುಗೆ ಜೋಶಿ ಅವರೇ? ಏನ್ ಮಾಡಿದ್ದಾರೆ ನಮ್ಮ ಧಾರವಾಡಗೆ, ನಮ್ಮ ಕರ್ನಾಟಕಕ್ಕೆ? 25-26 ಜನ ಎಂಪಿಗಳು ಕರ್ನಾಟಕದಿಂದ ಗೆದ್ದೋದ್ರಿ ನೀವು ಕೇಂದ್ರಕ್ಕೆ. ನಿಮ್ಮ ಕಾಂಟ್ರಿಬ್ಯೂಷನ್, ನಿಮ್ಮ ಕೊಡುಗೆ ಏನು ನಮ್ಮ ದೇಶ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗಿಲ್ಲಿ? ಏನ್ ಮಾಡಿದೀರಾ? ಯಾರಿಗೆ ಅನುಕೂಲ ಮಾಡಿಕೊಟ್ರಿ? ಯಾರಿಗೆ ಸಹಾಯ ಮಾಡಿದ್ರಿ? ಯಾರಿಗೂ ಮಾಡಲಿಲ್ಲ. ಕೆಲವು ಜನರಿಗೆ ಸಹಾಯ ಮಾಡಿದ್ರು. ಅದು ಈ ದೇಶದ ದೊಡ್ಡ ದೊಡ್ಡ ಲಕ್ಷ ಕೋಟಿ ಸಂಪಾದನೆ ಮಾಡ್ತಕ್ಕಂಥ ಅದಾನಿ ಅಂಬಾನಿಗೆ ಸಹಾಯ ಮಾಡಿದ್ರೆ ಹೊರತು ಇಲ್ಲಿಯ ಜನರಿಗೆ ನೀವೇನು ಸಹಾಯ ಮಾಡಲಿಲ್ಲ. ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಕಂಪನಿಗಳ ಕಳೆದ 10 ವರ್ಷದಲ್ಲಿ 14 ಲಕ್ಷ ಕೋಟಿಯ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥವ್ರು ನೀವು. ನಮ್ಮ ರೈತರಿಗೆ 1 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಮಾಡೋದಕ್ಕೆ ನಿಮ್ಗೆ ಹೃದಯ ಇಲ್ಲ ಅಲ್ಲ ರೀ. ನಾವು ಗ್ಯಾರಂಟಿ ಸ್ಕೀಮ್ ಕೊಟ್ರೆ ಅದ್ರ ಬಗ್ಗೆ ಹೊಟ್ಟೆ ಉರ್ಕೊಂಡು ನೀವು ಇದನ್ನ ಟೀಕೆ ಮಾಡ್ತಿರಲ್ಲ. ಎಲ್ಲಿದ್ದಾರೆ ನಿಮ್ಮ ಒಂದು ಕಳಕಳಿ? ನಿಮ್ಮ ಬದ್ಧತೆ ಏನು? ಯಾರಿಗೋಸ್ಕರ ನೀವಿದ್ದೀರಾ? ಆದ್ರಿಂದ ಇವತ್ತು ನಾನು ಹೇಳುವಂಥದ್ದು, ಯಾಕಂದ್ರೆ ಸಮಯ ಕೂಡ ಕಮ್ಮಿ ಇದೆ, ಈಗ ಮುಕ್ತಾಯ ಮಾಡಬೇಕಾಗಿದೆ. ಆದ್ರಿಂದ ನಾನು ಹೇಳುವುದಿಷ್ಟೇ, ಯಾರು ನಿಮ್ಮ ಜೊತೆಯಲ್ಲಿ ನಿಲ್ತಾರೆ, ಯಾರು ನಿಮ್ಮ ಕಷ್ಟ ಸುಖಗಳ ಭಾಗಿಯಾಗ್ತಾರೆ ಅಂಥವ್ರಿಗೆ ವೋಟ್ ಮಾಡಬೇಕು. ಅದು ಯಾರು ಮಾಡ್ತಾ ಇದ್ದಾರೆ ಇವತ್ತು? ನಿಮ್ಮ ಪರವಾಗಿ ಯಾರು ಮಾಡ್ತಾ ಇದ್ದಾರೆ? ನಮ್ಮ ಸಿದ್ದರಾಮಯ್ಯವರು, ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಅದು ಇವತ್ತು ಮಾಡ್ತಾ ಇದೆ. ಅದಕ್ಕೆ ಆ ಸರ್ಕಾರಕ್ಕೆ ಶಕ್ತಿ ತುಂಬಬೇಕು, ಕಾಂಗ್ರೆಸ್ಗೆ ಶಕ್ತಿಯನ್ನು ತುಂಬಬೇಕು. ಈ ದೇಶದಲ್ಲಿ ಹೊಸ ಸರ್ಕಾರ ಬರಬೇಕು, ಬದಲಾವಣೆ ಆಗ್ಬೇಕು, ಸಂವಿಧಾನ ಉಳಿಬೇಕು. ಅದೆಲ್ಲ ಆಗ್ಬೇಕಾದ್ರೆ ನಮ್ಮ ಯುವ ನಾಯಕ ಆದಂತ ವಿನೋದ್ ಅಸೋಟಿ ಅವರನ್ನ ತಾವು ಹೆಚ್ಚಿನ ಬಹುಮತದಿಂದ ಆಶೀರ್ವಾದ ಮಾಡಿ ಲಕ್ಷಕ್ಕಿಂತ ಹೆಚ್ಚಿನ ಮತದಲ್ಲಿ ಅವ್ರನ್ನ ಗೆಲ್ಲಿಸಿ ಈ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಕೆಲಸ ಮಾಡೋಣ. ಜನರ ಒಂದು ಪರವಾಗಿರ್ತಕ್ಕಂಥ ಸರ್ಕಾರ ಬರೋದಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇನ್ನು ಹೆಚ್ಚು ಮಾತನಾಡ್ದೇನೆ, ತಮ್ಗೆಲ್ಲರೂ ಕೂಡ ಈ ಬೃಹತ್ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಈ ಬಾರಿ ಒಂದು ಹೊಸ ಬದಲಾವಣೆ ಧಾರವಾಡ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗುತ್ತೆ ಅಂತ ನನಗೆ 100ಕ್ಕೆ 100 ವಿಶ್ವಾಸ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.